ಜಾಗ ನೆನೆಸ್ಕೊಂಡ್ರೆ ಒಂದೊಂದ್ಸತಿ ಸಿಟ್ಟು ಬರುತ್ತೆ. ಏನು ಮಾಡ್ತೀಯ, ಇಲ್ಲೇ ಪಾತ್ರೆ ತೊಳೆಯೋದು ಎಲ್ಲ ಇಲ್ಲೇ, ಪಾತ್ರೆ ತೊಳೆದು ಎಲ್ಲ ಎತ್ತಿಕ್ಕೆ ಬಂದೆ. ಅದಕ್ಕೆ ಇಲ್ಲೊಂದು ಸ್ವಲ್ಪ ಹೊತ್ತು ಕುತ್ಕೊಂಡ್ರೆ ಸಮಾಧಾನ. ಈ ಜಾಗ ನೋಡಿದ್ರೆ ಒಂದೊಂದ್ಸತಿ ಸಿಟ್ಟು ಬರುತ್ತೆ. ಅವತ್ತು ಬಿದ್ದನಲ್ಲ ನಾನು, ಅದು ನಾನಾಗಿ ನಾನು ಮಾಡ್ಕೊಂಡಿದ್ದು ಪಾಪ. ಈ ಜಾಗದ್ದೇ ಅಂತಂದ್ರೆ ಇಲ್ಲ, ಪಾತ್ರೆ ತೊಳೆದು 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 ಕೊಪ್ಪೆ ಜಂಟು ಕುತ್ಕೊಂಡಿರುತ್ತೆ. ಅದಕ್ಕೆ ಇನ್ನೊಂದಿಷ್ಟು ಉಜ್ಜನ ಎತ್ಲಾಗ ನಾನು ನೋಡ್ಕೊಂಬಂದಂಗೆ ಕಾಲಿಕ್ಕಿರೋನು ಜಾರಬಾರ್ದು. ಹಂಗೆ ನೀಟಾಗಿ ಎಲ್ಲ ಉಜ್ಜುತ್ತೀನಿ, ಎಲ್ಲ ಕ್ಲೀನ್ ಮಾಡ್ತೀನಿ ತಡಿ. ಅವತ್ತು ಹಂಗೇನೆ ಬಿದ್ದಾಗ ಹಂಗಿಂಗಾಗಿರಲಿಲ್ಲ. ಅವ್ರು ಬೇರೆ ಹೋದ್ರು. ಅಯ್ಯೋ, ನನಗೆ ಅಷ್ಟಿಷ್ಟು ಸಿಟ್ಟು ಬರಲಿಲ್ಲ ಅವತ್ತು. ಎಲ್ಲ ಅನುಸರಿಸ್ಕೊಂಡಿದ್ದೀನಿ ನಾನು. ನನಗೆ ಬಂದಿರೋದೆಲ್ಲ ಅವತ್ತು ಯಾಕೆ ಅನುಭವಿಸ್ಕೊಂಡು ಇಷ್ಟು ದಿವಸಕ್ಕೆ ಯಾಕೆ ಇಷ್ಟು ದಿವಸ ಅನುಭವಿಸ್ಕೊಂಡು ಯಾಕಿದ್ದೀನಿ ಅಂದರೆ ಇದಕ್ಕೆ ಮತ್ತೆ ಬಿಡು 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 ಅಂತೇಳಿ ನನಗೆ ಅವತ್ತಿನ ನೆನೆಸ್ಕೊಬಿಟ್ರೆ ಅಷ್ಟಿಷ್ಟು ಸಿಟ್ಟು ಬರಲ್ಲ. ಹೆಂಗೋ ಕಾಲು ನೋವು ವಾಸಿ ಆಯ್ತಪ್ಪ. ಅಮ್ಮ, ನನಗಂತೂ ಏನೇಂದ್ರೂ ಬಂದು ನೋಡೋರು ಯಾರೂ ಇಲ್ಲ. ಸೂಕ್ಷ್ಮಾಗಿರ್ಬೇಕು, ಎಲ್ಲ ಇದನ್ನೆಲ್ಲ ಉಚ್ಕೊಂಡು ಬೀಳಬಾರ್ದು ಎಲ್ಲೂ. ಸೂಕ್ಷ್ಮಾಗಿರ್ಬೇಕು. ಇವಾಗ ನನಗೆ ಯಾರೂ ಇಲ್ಲ ನೋಡೋಕೆ, ನನಗೆ ಯಾರೂ ಇಲ್ಲ. ಯಾರು ಬರಲ್ಲ ನನ್ನ ಕಷ್ಟಕ್ಕೆ ಮೇಲೆ. ನಾನು ಹೆಂಗಿರ್ಬೇಕು ಹಂಗೆ ಸೂಕ್ಷ್ಮಗೆ ಇರಬೇಕು. ಏನು ನೋವು ಆಗಲಿ ಮಾಡ್ಕೊಂಬಕ್ಕಾಗಲಿ, ಏನು ನೋವು ಮಾಡ್ಕೊಂಬೋದು ಅಂಥವೆಲ್ಲ ಮಾಡ್ಕೊಂಬಕ್ಕೆ ಹೋಗ್ಬಾರ್ದು. ಯಾಕಂತ ಸಿಪ್ಪೆ ಮಟ್ಟೆ ತಗೊಂಡು ಉಜ್ಜು ತಿಂತಾಡಿ. ಓ, ಏನು ವೀಣಕ್ಕ, ಏನು ಹಂಗೆ ಯಾತ ಯೋಚನೆ ಮಾಡ್ತಾ ಕುತ್ಕೊಂಡಿದ್ಯಾ? ಏನು ಇಲ್ಕಣೆ, ಈಗ ಸಿಪ್ಪೆ ಮಟ್ಟೆ ತಗೊಂಡು ಇನ್ನೊಂದಿಟ್ಟು ಉಜ್ಜನ ಅಂತ ನೋಡ್ತಾ ಕುತ್ಕೊಂಡಿದ್ದೆ. ಪಾತ್ರೆ ತೊಳೆದೆ ಎತ್ತಿಕ್ತೆ, ಅವತ್ತಿಲ್ಲೇ ಬಿದ್ದಿದ್ದು. ಕಪ್ಪೆ ಜಂಡಿತ್ತು, ಜಾರ್ ಬಿದ್ದುಬಿಟ್ಟೆ. ಅದಕ್ಕೆ ನಾನೇ ನೋವು ಮಾಡ್ಕೊಂಡ್ರೆ ನನ್ನ ಯಾರು ನೋಡೋರಿಲ್ಲ, ಅದಕ್ಕೆ ಕ್ಲೀನಾಗಿ ಇಕ್ಕೋಬೇಕು ಇದೊಂದಿಟ್ಟು ಉಜ್ಜನ ಅಂತ ಕುತ್ಕೊಂಡೆ. ಪಾತ್ರೆ ತೊಳೆದನ್ನ ಸಾಕಾದಂಗತ್ತ, ಅದಕ್ಕೆ ಒಂದು 5 ನಿಮಿಷ ಕುತ್ಕೊಂಡು ಅಲ್ಲಿ ಸಿಪ್ಪೆ ಮಟ್ಟೆ ತಗೊಂಡು ಉಜ್ಜನ ಅಂತ ಸುಮ್ಮನೆ ಕುತ್ಕೊಂಡೆ. ಬಾ, ಎಲ್ಗೂ ಹೋಗ್ತೀಯ? ಎಲ್ಗೂ ಇಲ್ಲ, ನಾನು ಸುಮ್ಮನೆ ಇತ್ಲ ಬಂದೆ. ನನ್ನ ಮಗ ಹಿಂಗೆ ನೋಡ್ತಾನೆ ನನ್ನ ಹಂಗೇನೆ, ಅದಕ್ಕೆ ಒಟ್ಟು ಯಾಕತ್ತಂತ ಹಿಂಗೆ ಸುಮ್ಮನೆ ಬಂದೆ. ಇವ್ರನ್ನ ಯಾವ್ಯಾರಿದ್ದಾರಲ್ಲ ತಗ. ಅಯ್ಯಪ್ಪ ಹೇಳಿರಿ ಕೇಳಲ್ಲ ಯಾತ. ಅಯ್ಯೋ, ನನಗಂತೂ ಸಾಕಾಗ್ಬಿಟ್ಟೈತೆ. ಯಾತ ನಾನು ಹೇಳಿದ್ರೆ ಕೇಳಲ್ಲಮ್ಮ ತಾಯಿ. ನನಗೆ ಅಲ್ಲೇನೆ ಏನು ಮಾಡಬೇಕು ಅನ್ನಿಸ್ತೈತಿ. ಬಾಲ್ ಬೇಜಾರಾದಂಗೆ ಆಗುತ್ತೆ. ಹಿಂಗಾದಾಗ ನಾವು ಯಾಕನ ಮದುವೆ ಆದ್ವು ಅನ್ಸುತ್ತೆ ಅಲ್ವೇನಕ್ಕ? ಅನ್ಸುತ್ತಮ್ಮ. ಏನು ಮಾಡೋಣ, ನಾವು ದುಡ್ಕತ್ಕಿನ ಮುಂದಾಗಲೇ ನಾನಂತೂ ದುಡುಕ್ದೆ. ನೀನು ಹಂಗಂದಿದ್ರೆ ನಾನು ಹೇಳ್ತಿದ್ದೆ ನಿನ್ಗೆ. ನಾನಂತೂ ದುಡುಕ್ದೆ. ಈಗ ಕಷ್ಟ ಸುಖ ಅಂದಾಗ ನೋಡ್ತಾರೆ. ಈಗ ನೋಡು, ಅವಳು ಹೇಳ್ದಂಗೆ ಕೇಳಿಳಂತ ದಿವಿನ ಹೆಂಗೆ ನೋಡ್ಕೊಂತಾರೆ. ನೋಡು, ನಮ್ಮ ಅಪ್ಪ ನಮ್ಮಮ್ಮನೇ ನೋಡ್ಕೊಂಬೋದು ಅವಳನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂತಾರೆ ನಮ್ಮಪ್ಪ ನಮ್ಮಮ್ಮಯ್ಯ. ಅವ್ರ ಅಮ್ಮ ಎಲ್ಲ ಒಯ್ಗೈತೆ, ನಮ್ಮಪ್ಪ ನಮ್ಮಮ್ಮನೇ ಚೆನ್ನಾಗಿ ನೋಡ್ಕೊಂಬೋದು. ಅವಳನ್ನ ಸಾನು ನೋಡು, ಅವಳನ್ನ ಹೆಂಗೆ ನೋಡ್ಕೊಂತಾರೆ. ಏನು ಕಷ್ಟ ಬಂದ್ರು ಅವಳನ್ನೂ ನೋಡ್ಕೊಂತಾರೆ. ನನ್ನ ಮಗಳು ಅಂತ ನಾನೇನು ಲೆಕ್ಕೋಕ್ಕಿಲ್ಲ. ಹಂಗೆ ಇದನ್ನು ಮಾಡ್ತಾರೆ. ಇವಳು ಬರ್ತಾ ಇದ್ದಾಳೆ. ಬೌ ಬೇಬಿ ಎಲ್ಗ ಹೋಗ್ತಾ ಇದ್ದಾಳಮ್ಮ. ಇತ್ಲಾಗೆ ಬರ್ತಾ ಇದ್ದಾಳೆ. ಬರಲಿ ಈಗಳಮ್ಮ, ನಾನು ಅಲ್ಲೇ ಬಿಟ್ಟು ಬಂದಿದ್ದೀನಿ ಅವನ್ನ. ನೀನು ಇನ್ಯಾವ ಇದು ಸಿಗುತ್ತೆ ಅಂತ ಅವನ್ನ ಯಾಕೆ ಮದುವೆ ಆಗ್ತೀಯ? ಹೋಗಿ ಗನ್ವಾಗಿ ಯಾರನ್ನ, ಒಬ್ಬಳೆ ಮಗಳು. ಯಾರನ್ನ ಅಲ್ಲಿ ಗನ್ವಾಗಿ ಕೈ ತಕೊಂಡ್ ಮಗ್ಗೆ ಕೇಳೇವ್ರಂತೆ. ಅವ್ರಿಗೆ ಕೊಡ್ದಲ್ದಲ್ಲ ಇವನಿಗೆ ಕೊಡ್ತೀವಿ ಅಂತ ಹೇಳೇನಂತಾರಪ್ಪ. ಸುಮ್ ಕವಿ ತಕೊಂಡ್ ಮಗನೇ ಮದುವೆ ಆಗು ಅಂತ ಹೇಳ್ತೀನಿ ನಾನು. ಯಾಕೆ ಇಲ್ಲೇ ನಿಂತ್ಕೊಳ್ಳೋದ ನೋಡ್ತಾ ಇದ್ದಾವೆ. ಬೇಬಿ ಬಾರೆ. ಬೇಬಿ, ನಿನ್ನೆ ಕಣೆ ಮಾತಾಡಿಸ್ತಾ ಇರೋದು. ಏನು ಹೇಳು, ಯಾಕೆ? ಏನೋ ಮದುವೆ ಸೆಟ್ ಆಗೈತಂತೆ. ಮದುವೆ ಅಂತ ಹೇಳ್ತಿದ್ರು. ಮದುವೆ ಸೆಟ್ ಆಗೈತೆ. ನಾನು ವೈಭವನ ಇಷ್ಟಪಟ್ಟಿದ್ದೀನಿ, ಅವನು ನನ್ನ ಇಷ್ಟಪಟ್ಟಿದ್ದಾನೆ. ನಾನೇ ಅವ್ನ ಇಷ್ಟಪಟ್ಟಿದ್ದೀನಿ. ಅವನು ನನ್ನ ಇಷ್ಟಪಟ್ಟಿಲ್ಲ, ನಾನೇ ಅವ್ನ ಇಷ್ಟಪಟ್ಟಿದ್ದೀನಿ. ನಮ್ಮ ಮನೆಗೆ ಬಂದು ಅಲೆ ಕೇಳಿದ್ದಾರೆ. ಅಲೆ ಎಲ್ಲನ ಇನ್ನೇನು ಒಪ್ಕೊಂಡಿದ್ದಾರೆ. ನಮ್ಮಪ್ಪ ನಮ್ಮಮ್ಮ ಇಬ್ಬರು ಒಪ್ಕೊಂಡಿದ್ದಾರೆ. ಇನ್ನು ನಮ್ಮ ಮದುವೆ ಮಾಡೋದೇ ಇರೋದು. ನಮ್ಮಪ್ಪ ಅಲ್ಲೇ ಹೇಳೈತೆ ಅವ್ರಿಗೆ. ನಿಮ್ಮ ಮನೆ ಸೊಸೆ ನಮ್ಮ ಮಗಳೇನೆ, ನಮ್ಮ ಬೇಬಿನೇನೆ ನಿಮ್ಮ ಮನೆ ಸೊಸೆ ಅಂತೇಳಿ ನಮ್ಮಪ್ಪ ಹೇಳೈತೆ ಅಲ್ಲೇನೆ. ಅಲ್ಲ ಕಣೆ, ನಿನಗೇನು ಬಂದಿತ್ತೆ ಅಂತನ್ನ ಮದುವೆ ಆಗಂತ? ನಾನೇ ಆಗಿಲ್ಲ, ಇನ್ನು ನೀನು ಅವನು ಮದುವೆ ಆಗ್ತೀಯೇ ಅಲ್ಲ? ನನ್ನಂಥವಳೇ ಆಗಿಲ್ಲ ಅಂದ್ರೆ ನಿನ್ನಂಥವಳು ಯಾಕೆ ಆಗ್ತೀಯೇ? ಅಯ್ಯೋ ತಗ. ಅಯ್ಯೋ, ಅವ್ನು ಯಾಕೆ ಮದುವೆ ಆಗ್ತೀಯೇ? ಇನ್ಯಾವ ಸಂತೋಷ ಸಿಗುತ್ತೆ, ಇನ್ನೇನು ಸಿಗುತ್ತೆ ಅಂತ ಅವನ್ನ ಆಗ್ತೀಯೇ? ಸುಮ್ಮನೆ ಹೊಸ ಮನೆ ಕಟ್ಟೇವ್ರು ಎಂಬುದು ಅಷ್ಟು ಬಿಟ್ಟರೆ ಯಾವ ಹೊಸ ಮನೆ ತಗೊಂಡು ಏನು ಮಾಡ್ತೀಯ? ನೆಮ್ಮದಿ ಮುಖ್ಯ ಕಣೆ ಹೆಣ್ಮಕ್ಳಿಗೆ. ಸುಮ್ಮನೆ ಯಾಕೆ ನೀನು ನೆಮ್ಮದಿ ಹಾಳು ಮಾಡ್ಕೊಂತೀಯ ಬೇಬಿ? ಅವನು ಇಲ್ಲೋಡು, 1 ರೂಪಾಯಿ ಖರ್ಚು ಮಾಡಲ್ಲ. ಅವ್ರ ಅಪ್ಪನಿಗಿನ್ನ ಕಂಜೂಸ್ ನನ್ನ ಮಗ. ಇಲ್ಲೋಡು, ಅವ್ನು ಹೆಂಗೆ ಅಂತಂದರೆ ಈಗಲೇ ಬೋರ್ ಪಾಯಿಂಟ್ ಮಾಡೋಕ್ಕೆಲ್ಲ ಹೋಗ್ತಾನೆ. ಅವನಿಗೆ ಅಂಥದ್ದೆಲ್ಲ ಏನು ಬೇಕಪ್ಪ? ದುಡಿಯೋಕೆ ಹೋಗ್ತಾನೆ ಕಣೆ ಅವನು. ನಿನಗೆ ಹೆಂಗೆ ತಿಳಿತೈತೆ? ಅವನು ದುಡಿಯೋಕೆ ಹೋಗೋದು. ಅದೆಲ್ಲ ಗೊತ್ತಿಲ್ದಲೆ ನೀನು ಮಾತಾಡಬೇಡ. ನಮ್ಮ ಹುಡುಗನ ಬಗ್ಗೆ ಮಾತಾಡಿದಿ ಅಂದ್ರೆ ಜಾಡ್ಸ್ ಹೊಡೆದು ಬಿಡ್ತೀನಿ. ಅವನ ಬಗ್ಗೆ ತಿಳ್ಕೊಂಬದಲ್ಲೇ ಮಾತಾಡಿದಿ ಅಂದ್ರೆ ನೀನು ಏನಕ್ಕೆ ಮಾತಾಡೋದು? ನೀನು ಸುಮ್ಮನಿರಬೇಕು. ನನ್ನ ಇಷ್ಟ, ನಾನು ಯಾರನ್ನಾದ್ರೂ ಮದುವೆ ಆಗ್ತೀನಿ. ನೀನೇನು ಕೇಳೋದು? ಅವಳು ಏನೋ ಹೇಳ್ತಾಳಮ್ಮ, ಬಿಡು. ಅದಕ್ಕೆ ಯಾಕಂಗೆ ಸಿಟ್ಟಾಗ್ತಿ? ಏನು ಹೇಳ್ಬಾರ್ದು. ನನ್ನ ಇಷ್ಟ, ನನಗಿಷ್ಟ ಬಂದ್ರೆ ನಾನು ಮದುವೆ ಆಗ್ತೀನಿ. ಇವಳೇನು ಹೇಳಬೇಕು? ಇವಳಿಗೆ ಇಷ್ಟ ಇರಲಿಲ್ಲ, ಆಗಲಿಲ್ಲ, ನಾನು ಆಗ್ತೀನಿ. ಆಗಮ್ಮ, ನಾನು ಯಾಕೆ ಆಗಲಿಲ್ಲ ಅಂತಂದರೆ ಅವನು ಒಳ್ಳೇನಲ್ಲ. ಕೀಸ್ ನನ್ನ ಮಗ 10 ರೂಪಾಯಿನೂ ಖರ್ಚು ಮಾಡಲ್ಲ. ಅವನು ಬಟ್ಟೆ ಕೊಡ್ಸಲ್ಲ, ಒಂದು ಏನೇನು ಕೊಡ್ಸಲ್ಲ. ಅವನು ಇವಾಗ ಅಂಥದ್ದೆಲ್ಲ ನನಗೆ ಇಷ್ಟನೇ ಆಗಲ್ಲ. ನಿನಗೆ ಇಷ್ಟ ಆಗಲಿಲ್ಲ ಅಂದ್ರೆ ನನಗೆ ಅವ್ನ ಬುದ್ಧಿ ಇಷ್ಟ ಆಯಿತು. ನನಗೆ ತುಂಬ ಇಷ್ಟ ಆಯಿತು. ಅವ್ನು ನನಗೆ ತುಂಬ ಇಷ್ಟ ಆಗಿ. ನಾನು ದುಡಿಯೋಕೆ ಹೋಗ್ತಾನೆ. ಅವ್ನು ಈ ವಯಸ್ಸನ್ನ ಕುತ್ಕೊಂಡು ತಿನ್ನಲ್ಲ, ದುಡ್ಕೊಂಡು ತಿಂತಾನೆ. ಅವ್ರ ಅಪ್ಪ ನನಗೆ ಯಾಕಂತಮ್ಮ ಬೇಬಿ? ನೋಡಮ್ಮ, ಅವ್ನು ಯಾಕೆ ಮದುವೆ ಆಗ್ತೀಯಾ? ಮದುವೆ ಆಗಬೇಡ ಅಂತೇಳಿ ಹೇಳ್ತಾ ಇದ್ದಾಳೆ. ಅದಕ್ಕೆ ಸರಿಯಾಗಿ ಉಗುಳ್ತಾ ಇದ್ದೀನಿ. ನನ್ನ ಇಷ್ಟ ಕಣೆ, ನಾನು ಮದುವೆ ಆಗ್ತೀನಿ. ನಾನು ಯಾರನ್ನಾದ್ರೂ ನಿನಗೇನೇ ಬೇಕು, ನೀನಾಯಿತು, ನಿನ್ನ ಕೆಲಸ ಆಯಿತು ಅಮ್ಮಂಗಿರು, ನನಗೆಲ್ಲ ನೀನು ಹೇಳಕ್ಕೆ ಬರಬೇಡ ಅಂತೇಳಿ ಹೇಳ್ತಾ ಇದ್ದೀನಿ. ನನ್ನ ಇಷ್ಟ, ನಾನು ಯಾರನ್ನಾದ್ರೂ ಮದುವೆ ಆಗ್ತೀನಿ.
ಅಲ್ಲ ಮದುವೆ ಆಗು ನಾನೇನು ನಿನ್ನೇನು ಕೇಳಲಿಲ್ಲ. ಅಲ್ಲ ಹೇಳಿದ್ದು ಅಲ್ಲ ಕವಿತಕ್ಕನ ಮಗನಿಗೆ ಕೇಳಿದ್ರಂತೆ ಅವನ್ನೇ ಆಗ್ಬೋದಾಗಿತ್ತು. ಚೆನ್ನಾಗಿದ್ರಲ್ಲ ಮನೆ ಕಡೆಗೆ ಅವರು, ಇವ್ರಿಗಿನ ಸೌಕಾರರು ಚೆನ್ನಾಗಿದ್ರಂತೆ ಮನೆ ಕಡೆಗೆ, ಅವ್ರನ್ನೇ ಆಗ್ಬೋದಾಗಿತ್ತು. ನೀನು ಯಾರೇ ಹೇಳಕ್ಕೆ? ಆ ನೀನು ಯಾರು ಹೇಳಕ್ಕೆ? ನಮಗೆ ಗೊತ್ತೈತೆ ನನ್ನ ಮಗಳನ್ನ ಯಾರಿಗೆ ಕೊಡಬೇಕು ಯಾರಿಗೆ ಬಿಡಬೇಕು ಅಂತ ನಮಗೆ ಚೆನ್ನಾಗಿ ಗೊತ್ತೈತೆ. ಏನು ನಿಮ್ಮಂತಲ್ಲವಡೆಯರೆಲ್ಲ ಹೇಳಿರೋದನ್ನೆಲ್ಲ ಕೇಳ್ಕೊಂಡು ನಾವು ನನ್ನ ಮಗಳು ಮದುವೆ ಮಾಡ್ಬೇಕು ಅಂಬೋದೇನಿಲ್ಲ. ನನ್ನ ಮಗಳು ನಿಮ್ಮಂತರ ಹೇಳಿರೋದು ಕೇಳಿ ಮದುವೆ ಆಗ್ಬೇಕು ಅಂಬೋದೇನಿಲ್ಲ. ನನ್ನ ಮಗಳು ಹೆಂಗೆ ಮದುವೆ ಆಗ್ಬೇಕು, ಅವಳು ಹೆಂಗಿರ್ಬೇಕು ಅಂತ ನಮಗೆ ಚೆನ್ನಾಗಿ ಗೊತ್ತೈತೆ. ನೀನು ಅವೆಲ್ಲ ಹೇಳ್ಬೇಡ, ನೀನು ಅವೆಲ್ಲ ಮಾತಾಡಬೇಡ. ನಿಮ್ದು ಎಷ್ಟೈತೆ ನಿಮ್ಮ ಕೆಲಸ ಅಷ್ಟು ನೋಡ್ಕೊಂಡು ಬಿದ್ದಿರ್ರಿ. ಅದಕ್ಕೆ ಮತ್ತೆ ನಿಮ್ಮ ಜೀವನ ಹಿಂಗಾಗಿರೋದು. ಓ ನನ್ನ ಮಗಳಿಗೆ ಇಲ್ಲದ್ದು ಹೇಳ್ಕೊಡ್ತೀರಾ? ಓ ಅವಳಿವತ್ತು ಭಾಳ ಒಳ್ಳೆ ಹುಡುಗನ ಒಪ್ಪಿ ಅವಳಿ. ಅಂತ ಒಳ್ಳೆ ಹುಡುಗ ಹುಡುಕಿ ಅನ್ನೋದ್ರು ಸಿಗಲ್ಲ. ಅಂತ ಒಳ್ಳೆ ಹುಡುಗನ ಒಪ್ಪಿರೋದು. ಬಿಡಮ್ಮ, ತಲೆ ಕೆಡಿಸ್ಕೊಬೇಡ ಬೇಬಿ. ಇವ್ರೇನು ಹೇಳಿದ್ರು ನೀನು ತಲೆ ಕೆಡಿಸ್ಕೊಬೇಡ. ನಾನೇನು ತಲೆ ಕೆಡಿಸ್ಕೊಂತೀನಮ್ಮ. ನಾನೇ ಇಷ್ಟಪಟ್ಟಿದ್ದೀನಿ, ನಾನೇ ಪ್ರಪೋಸ್ ಮಾಡಿದ್ದೀನಿ ವೈಭುಗೆ. ನೀನಂತಂದರೆ ನನಗೆ ತುಂಬ ಇಷ್ಟ ವೈಭು ಅಂತೇಳಿ ನಾನೇ ಪ್ರಪೋಸ್ ಮಾಡಿದ್ದೀನಿ. ನಾನೇ ಪ್ರಪೋಸ್ ಮಾಡಿ ಇವತ್ತು ನಾನು ರಿಜೆಕ್ಟ್ ಮಾಡ್ತೀನಿ ಅಂತ ಅನ್ಕೊಂಡಿದೀಯ? ಅವನ ಜೊತೆ ಭಾಳ ಯೋಗ್ಯತೆ ಇಲ್ಲ ಜನಗಳಿಗೆ. ಅವನ ಜೊತೆ ಇರೋ ಅದೃಷ್ಟ ಇಲ್ಲ ಅಂತ ಹೇಳ್ಬೋದು. ಆ ಅದೃಷ್ಟ ನನಗೆ ಬಂದೈತೆ. ನಾನು ಅವನ ಜೊತೆ ಚೆನ್ನಾಗಿರ್ತೀನಿ. ಅಲ್ಲ ಚೆನ್ನಾಗಿರಮ್ಮ, ಯಾರು ಬೇಡ ಅಂದರು. ಅವಳೇನು ಹೇಳಿಳು, ಈಗ ಹಿಂಗೈತಮ್ಮ ಹಿಂಗೆ ಅಂತ ಹೇಳಿದ್ರು. ನಾನು ಯಾಕೆ ಆಗಲಿಲ್ಲ, ಇದಕ್ಕೆ ಆಗಲಿಲ್ಲ. ನಾನು 1 ರೂಪಾಯಿ ಖರ್ಚು ಮಾಡೋಕೆ ಈಗ ಎಲ್ಲ ಚೆನ್ನಾಗಿರೋದು ನೋಡ್ತಾರೆ. ಅದಕ್ಕಾಗಿ ನಾವು ಒಳ್ಳೆ ತಂದಿಂದ ಇದ್ದರೆ ಅವರು ಒಳ್ಳೆ ತಂದಿಂದ ಇರ್ತಾರೆ. ನಮ್ಮ ಹತ್ರ ಇರೋದು ಅದೆಲ್ಲನ ಬುದ್ಧಿ ಎಲ್ಲನ ಯಾವ ಥರ ಇರಬೇಕು ಏನು ಎತ್ತ ಅಂತ ಹೇಳಿ ನಮ್ಮ ಹತ್ರ ಇರೋದು ಅದು ಬುದ್ಧಿ ಎಲ್ಲನ. ಅಯ್ಯೋ ಇರಮ್ಮ ಇರು, ಯಾರು ಬೇಡ ಅಂದ್ರೆ ಏನೋ ನಾವೇನೋ ಹೇಳಿವಿ. ಕೇಳೋದು ಬೇಡ ಕಡೆ, ಮುಚ್ಕೊಂಡಿರ್ಬೇಕು ನೀನು. ಯಾಕೆ ವಾಣಿ, ನಾವೇನೋನ ಕವಿತಕ್ಕನ ಮಗ ಒಳ್ಳೆಯವನು, ಅವನು ಮದುವೆ ಆಗಮ್ಮ ಅಂತ ಹೇಳಿ ನಾವೇನೋ ಒಳ್ಳೆ ಮಾತನ್ನ ಹೇಳಿದ್ರೆ ಇವಳಂಗೇನೆ ಹಿಂಗೆ ಬತ್ತಾಳಲ್ಲ ನನ್ನ ಪುಟ್ಟ ಜಗಳಕ್ಕೆ. ನಾವು ಅವ್ನು ಒಳ್ಳೆನು, ಇವನ್ನೇನು ಆಗ್ತಿ ಅಂತ ಹೇಳಿವಮ್ಮ. ಏನೋ ನಿನ್ನ ಒಳ್ಳೇದು ಬಿಡು, ಈಗ ಗೊತ್ತಾಗಲ್ಲ, ಮುಂದೆ ಗೊತ್ತಾಗುತ್ತೆ. ಅಯ್ಯೋ ಈಗಳಪ್ಪ ಹೇಳ್ತಿದ್ಲು, ವಾಣಿ ಹೇಳಿಳು, ವೀಣಾ ಹೇಳಿಳು, ಶೈಲು ಹೇಳಿದ್ಲು, ಕೇಳಲಿಲ್ಲ ಅವ್ರ ಮಾತಾ. ನೋಡಿ ನಾವು ಹಿಂಗೆ ಮಾಡ್ಕೊಂಡ್ವಿ ಅಂತೇಳಿ ಮುಂದೆ ಒಂದಲ್ಲ ಒಂದಿನ ನೀನು ಪಶ್ಚಾತ್ತಾಪ ಪಡಬೇಕಾಗುತ್ತೆ. ಮುಂದೊಂದಲ್ಲ ಒಂದಿನ ಗೊತ್ತಾಗುತ್ತೆ. ಅಯ್ಯೋ ನಾವೆಲ್ಲ ನಾನು ನಿನ್ನ ಮುಂದೆ ಏನು ಬಂದು ನಾನು ಯಾವತ್ತೂ ನಾನು ಯಾಕಿಂತ ಮದುವೆ ಆದೆ ಅಂತ ನಾನು ಹೆಂಗೆ ಕೇಳಲ್ಲ. ನಾನು ಬಂದು ಕೇಳ್ದ ಮಾತಾಡು. ಹೋಗು, ನಾನು ಯಾರನ್ನ ಮದುವೆ ಆದ್ರೆ ನಾನು ಹೆಂಗಿರ್ತೀನಿ ಅಂತ ನಾನು ಚೆನ್ನಾಗಿ ತಿಳ್ಕೊಂಡಿದ್ದೀನಿ. ಬಾರಮ್ಮ, ಇವ್ರವೆಲ್ಲ ಏನು ಕೇಳ್ತೀಯ ಬಾ. ಯಾರಿಗೂ ಏನೋ ಹೇಳೋ ಅಂತ ಕಾಲ ಅಲ್ಲ. ಸುಮ್ಮನಿರು, ಇವಾಗಿನ ಕಾಲದಾಗ ಯಾತನು ಯಾರಿಗೂ ಏನೋ ಹೇಳಕ್ಕೆ ಹೋಗ್ಬಾರ್ದು. ಹೇಳಿರೆ ನಮ್ಮ ಮೇಲೆ ಬತ್ತೈತಿಗಳಪ್ಪ, ಹಿಂಗೆ ಹೇಳಿರು ನಮಗೆ ಹೇಳಿರು ಅಂಬ ಸಿಟ್ಟು ಬರುತ್ತೆ. ಕೇಳ್ಬೇಕೇನೋ, ನಾನೇನು ಕೇಳಿದ್ನೆ ಇವ್ರನ್ನ, ಕೇಳಬಾರ್ದು. ನಾನೇನೇನು ಕೇಳಿದಾಗ ಇವ್ರು ಹೇಳ್ಬೇಕು. ನಾನು ನೋಡ ಕವಿತಕ್ಕನ ಮಗ್ಗೆ ಕೇಳಿದ್ರಂತೆ, ಅದಕ್ಕೆ ಅವನ್ನಾಗು ಇವನ್ನೇನಾಗ್ತಿ ಅಂತ ಹೇಳಿರೆ ಹೆಂಗೆ ಮಾತಾಡ್ತಾಳೆ. ಕಿರಿ ಹೇಳ್ಬೇಡ, ಗೆಜ್ಜಿ ಮೇಲೋಡು ಕಂಬನಾದ್ರೂ ಸುತ್ತರಿಸ್ತಾಳು ಅವಳು ಎಂತಾಳು. ಮಗನ್ನೇನೆ ನೋಡಿ ಈ ವಯಸ್ಸಿಗೆ ಅಲೆನೇ ದುಡಿಯೋಕೆ ಕಳಿಸಿ, ಅಲೆ ಬೋರ್ ಪಾಯಿಂಟ್ ಮಾಡೋದು ಕಲಿಸಿ ಅವ್ರು ಅಲೆ ಎಷ್ಟು ಇದು ಮಾಡ್ತಾರೆ. ನೀವಳಿಗೂ ತಾಳಿ ಸರಿಯಾಗಿ ಇಟ್ಟು ಅನಿಸ್ತಾಳೆ, ಹೇಳ್ಬಾರ್ದು. ನೋಡು ಅಯ್ಯ ಅನ್ಬೇಕು, ಚೆನ್ನಾಗಿ ಕೈ ಅಂತಾಳೆ. ಆಮೇಲೆ ಬಂದು ಒಂದಲ್ಲ ಒಂದಿನ ನಂತಾಗ ಹೇಳ್ತಾಳೆ ನೋಡು. ನೀನು ಹೇಳಿರೋದು ಸರಿ ವಾಣಿ, ನಾನು ಅವನು ಮದುವೆ ಆಗಬಾರ್ದಾಗಿತ್ತು ಅದೇ ಅಂತೇಳಿ ನಂತಕ್ಕೆ ಬಂದು ಪಶ್ಚಾತ್ತಾಪ ಪಡಬೇಕು. ಹಂಗಾಗುತ್ತೆ ನೋಡು, ಒಂದಲ್ಲ ಒಂದಿನ ಹಂಗಾಗೆ ಆಗುತ್ತೆ. ನಂತಕ್ಕೆ ಬಂದು ಹೇಳ್ತಾಳೆ ನೋಡು, ಒಂದಲ್ಲ ಒಂದಿನ ಬಂದೇ ಬರ್ತಾಳೆ. ನಾನು ಆಗಬಾರ್ದಾಗಿತ್ತು, ಯಾಕನ ಅದನ್ನ ಅಂತೇಳಿ ಇನ್ನು ನಾನು ಇಷ್ಟು ನೆಮ್ಮದಿಯಾಗನ ಇದ್ದೀನಿ, ಅವಳಿಗೆ ನೆಮ್ಮದಿಯಾಗಿ ಇರೋಕ್ಕೂ ಆಗಲ್ಲ. ನನ್ನ ಕಣ್ಣೆದ್ರಿಗೆ ಅನುಭವಿಸ್ತಾಳೆ ನೋಡು. ಅಲ್ಲ ಹೇಳು, ತಾಯಿ ಮಗಳು ಇಬ್ಬರು ಎಷ್ಟು ಹೆಂಗೆ ಮಾತಾಡ್ತಾರೆ ನೋಡು. ಇನ್ನೆಷ್ಟು ಇರಬೇಡ ಅವ್ರಿಗೆ. ತಾಯಿ ಮಗಳಿಗೆ ಅಲ್ಲ ಯಾಕೆ ಹೇಳ್ತಾರೆ ಏನು ಎತ್ತ ಅಂತ ಸ್ವಲ್ಪನೂ ಅರ್ಥ ಮಾಡ್ಕೊಂಬಂಗಿಲ್ಲ. ಒಂದಿಷ್ಟು ಸಮಾಧಾನದಾಗ ಕೇಳೋಂಗಿಲ್ಲ, ಹಂಗೆ ಹೆಂಗೆ ನಿಗ್ರಾಡ್ತಾರೆ ಅನುಭವಿಸ್ದಾಗ ಅವಳಿಗೆ ಗೊತ್ತಾಗುತ್ತೆ. ಹೇಳಿರಿ ಈಗಳಪ್ಪ ನಮ್ಗೆ ಹೇಳಿರು ಅಂಬೋದೊಂದು ಇದು ದೌಲತ್ತು. ಈಗ ಅವ್ರು ಒಂದಿಟ್ಟು ಸೆನಕ ಇದ್ದಾರಲ್ಲ, ಈಗ ಅವ್ನು ಬೇರೆ ವೇದ ಒಳ್ಳೇನು ಅಲ್ಲ, ವೇದನ್ ತಗೋ ದುಡ್ಡೈತೆ, ಅವ್ನು ತಗೋ ದುಡ್ಡೈತೆ, ಎರಡು ಫ್ರೆಂಡ್ಗಳಲ್ಲ ಅದಕ್ಕೆ. ಆಮೇಲೆ ಗೊತ್ತಾಗುತ್ತೆ ಸುಮ್ಕಿರ್ ಫ್ರೆಂಡ್ ಆಗ್ಲಿಸದೇನೆ ಅವೆರಡು ಮದುವೆ ಮಾಡ್ಕೊಂಡ್ಮೇಲೆ ನೋಡು ಅವರಿಬ್ರು ಏನಾಗುತ್ತೆ ಅಂತ. ಮೊದಲಿಂದಲೂ ಏನು ಫ್ರೆಂಡು ಅವ್ನು ಕುಚ್ಚಿಕೋ ಅಂತಾನೆ. ತಡಿ ಒಂದಲ್ಲ ಒಂದಿನ ನೋಡು, ಅವ್ರಿಬ್ರಿಗೂ ಮದುವೆ ಆದಮೇಲೆ ಹಿಂಗೆ ಆಗ್ತಾರೆ. ಹಿಂಗೈದಾರೆ ಇವಾಗ, ಹಿಂಗೆ ಆಗ್ತಾರೆ. ಒಂದಲ್ಲ ಒಂದಿನ ಆ ಬೇಬಿ ಬಂದು ನಂತಾಗ ಹೇಳ್ತಾಳೆ, ನಿನ್ನ ಮಾತು ಕೇಳಬೇಕಾಗಿತ್ತು ವಾಣಿ, ಅವನು ಮದುವೆ ಆಗಬಾರ್ದಾಗಿತ್ತು. ವೈಬು ನನ್ನ ಮದುವೆ ಆಗ್ಬಿಟ್ಟು ಇವತ್ತು ನಾನು ಎಷ್ಟು ಪಶ್ಚಾತ್ತಾಪ ಪಡ್ತಾ ಇದ್ದೀನಿ, ಎಷ್ಟು ನೋವು ಅನುಭವಿಸ್ತಾ ಇದ್ದೀನಿ ಅಂತ ಬಂದು ಹೇಳ್ತಾಳೆ ನೋಡು. ನೀನು ಅದಕ್ಕೆ ಮದುವೆ ಆಗಿಲ್ಲ, ಅದಕ್ಕೆ ರಿಜೆಕ್ಟ್ ಮಾಡಿದ್ಯಾ ಅವನ್ನ ಅಂತ ಹೇಳ್ತಾಳೆ. ನೋಡ್ತಾ ಇರಿ, ನೀನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಟ್ಟನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.